ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರ್ ಮತ್ತೆ ಬರಬೇಕಾಗಿದೆ. ಬಂದಿದ್ದೇನೆ. ಕಲಿಯುಗ ಮುಗಿಸ್ಲಿಕ್ಕೆ ಬಂದಿದ್ದೇನೆ. 2030ಕ್ಕೆ ಈ ಜಗತ್ತನ್ನೇ ಚೇಂಜ್ ಮಾಡ್ಲಿಕ್ಕೆ ಹೋಗ್ತದೇನೆ. 2030 ಕಲಿಯುಗ ಮುಗಿತೈತಿ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಈ ವಾಹಿನಿ ಪ್ರತಿ ದಿವಸ ಲಕ್ಷಾಂತರ ಜನ ವೀಕ್ಷಣೆ ಮಾಡೋದು, ಶೇರ ಲೈಕ್ ಮಾಡೋದು ನೋಡಿ ಏನು ನಾವು ನಿಮ್ಗೆ ಕೊಡ್ಬೇಕಪ್ಪ, ಯಾವ ವಿಷಯ ಕೊಡ್ಬೇಕು, ಯಾವ ವಿಷಯದ ಮ್ಯಾಗ ನಾವು ಯಾವುದೇ ಒಂದು ವಿಷಯ ಮಾಡಿದ್ರು ಒಂದು 10-20 ಸಾವಿರ ಮಂದಿ ನೋಡ್ತೈತಿ, ವೀಕ್ಷಣೆ ಮಾಡ್ತೈತಿ, ಕಮೆಂಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಅಂದರೆ ಎಲ್ಲ ಯಾವ ವಿಷಯ ಇಲ್ಲ ನಂಗಿಲ್ಲ, ಬಂದಿಲ್ಲ ಗರ್ದಿಗಮತ್ದಾಗ ನಂಗಿಲ್ಲ, ಎಲ್ಲ ವಿಷಯವನ್ನ ನೇರವಾಗಿ ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕಂತ ಒಂದು ವಿಷಯ ಮುಟ್ಟಿಸೋದು ಗರ್ದಿಗಮತ್ ಮಾಡತೈತಿ. ಇವತ್ತ ಒಂದು ಯಾಕೋ ಹಳಿ ನೆನಪುಗಳು ಬರ್ತಾವ ನನಗೆ. ಜನ ಮರಳು ಜಾತ್ರೆ ಮರಳು ಅಂತೇನೋ ಅಂತಾರಲ್ಲ ಒಂದು ಶಾಸ್ತ್ರ, ಅದೇನು ಗೊತ್ತಾಗತ್ತೆ ನನಗೆ. ಯಾಕಂದ್ರೆ ನಮ್ಮ ಜಿಲ್ಲೆಯೊಳಗೆ ಒಂದು 8-10 ವರ್ಷದ ಹಿಂದೆ ಮಹೇಶ್ ತೆಂಗಿನಕಾಯಿ ಅಂತೇಳಿ ದನಗಳ ಎಮ್ಗಳನ್ನ ತಂದ ನಾ ತಿಂಗಳ 1 ಲಕ್ಷಕ್ಕೆ 3,000 ರೂಪಾಯಿ ನಿಮಗೆ ನಾ ಕೊಡ್ತೇನಂತೇಳಿ 100 ಕೋಟಿ ರೂಪಾಯಿ ನಮ್ಮ ಬೆಳಗಾವಿ ಜಿಲ್ಲಾದಾಗ ಡಬ್ಬ ಹಾಕಿ ಹೋದವ. ಇನ್ನೂ ಮಟ್ಟ ಸಿಕ್ಕಿಲ್ಲ ಅವ. 1000 ಕೋಟಿ ರೂಪಾಯಿ ಬೆಳಗಾವಿ ಜಿಲ್ಲಾದಿಂದ ಹೋದ ಮಹೇಶ್ ತೆಂಗಿನಕಾಯಿ. ನೆನಪೈತಿ, ಪೊಲೀಸ್ ಇಲಾಖೆ ಹಾಕಿದ್ದು. ಆಮೇಲೆ ಆನಂದ್ ಅಪ್ಪುಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಕ್ಕೆ ಹೆಚ್ಚು ಬಡ್ಡಿ ಕೊಡ್ತೇನೆ ಅಂತೇಳಿ 1000 ಕೋಟಿ ರೂಪಾಯಿ ಮುನಿಗೆ ಹೋತು. ಇವತ್ತಿಗೂ ಒಬ್ಬರು ಅದ್ರ ಬಗ್ಗೆ ಕೇಳಾಗ್ತಾ ಇರಲಿಲ್ಲ. ಯಾಕಂದ್ರೆ ಅದ್ರಾಗ ಏನು ಡಿಪಾಸಿಟ್ ಇಟ್ಟವ್ರ ಪಾಪ ಅವರ ಕೋರ್ಟ್ಗೆ ಅಡ್ಡಾಡೋದು, ಒಂದು ಇಲಾಖೆಗಳಿಗೆ DC ಆಫೀಸ್ ಅಡ್ಡಾಡೋದು, RC ಆಫೀಸ್ ಅಡ್ಡಾಡೋದು ನೋಡಿ ಹೊಟ್ಟೆಯಾಗ ಕಳ್ ಕಿತ್ತು ಬಂದಂಗೆ ಅಂತೈತೆ. ಅದೇ ರೀತಿ ಒಂದು ರಾಣಿ ಕಿತ್ತೂರು ಚೆನ್ನಮ್ಮ ಸಾಧನವ್ರು ಅವ್ರ ಬ್ಯಾಂಕ್ ಕೂಡ ಅಲ್ಲಿ ಇಟ್ಟಂಥ ಡಿಪಾಸಿಟ್ ಪರಿಸ್ಥಿತಿ ಏನಾಗೈತೆ ಗೊತ್ತಿಲ್ಲ. ಯಾಕೋ ಇದನ್ನ ಮರಿತೈತೆ ಜನ, ಲಗುಟ್ ಮರ್ತು ಬಿಡ್ತೈತಿ. 1 ದಿವಸ 2 ದಿವಸ ಚರ್ಚೆ ಮಾಡ್ತಾರೆ, ಮರ್ತು ಬಿಡ್ತೈತಿ. ಆದರೆ ಯಾಕೋ ಇದನ್ನ ಇವತ್ತು ಕಲಿಯುಗ ಮುಗ್ಸಾಕ ಬಂದೆ ನಾನು, ಭೂಮಿಗೆ ಬಂದ ಭಗವಂತ ಅಂತಾನು. ಒಂದು ಕಲಿಯುಗ 2030 ಅಂತಿ ಮಾಡ್ತೇನೆ ನಾನು. ಆ ಒಂದು ಕೃಷ್ಣನ ರೂಪ, ರಾಮನ ರೂಪ, ಲಕ್ಷ್ಮಣನ ರೂಪ, ಎಲ್ಲ ರೂಪಗಳನ್ನ ಅವ್ರು ಹೇಳ್ತಾರೆ ಅವ್ರ ಭಾಷಣದಾಗ. ಒಂದು 7-8 ವರ್ಷದಿಂದ ಅವರ ಅದಲ್ಲೆಲ್ಲ ಜನ ಕಂಡಪಡಿ ಕೂಡತೈತಿ. ಸೆಕ್ಯೂರಿಟಿ, ಗಾಡಿ, ಗೋಡ, ಒಂದೊಂದು ಕಾರ್ಯಕ್ರಮ ಮಾಡಿದ್ರೆ ಕೋಟಿ ಗಂಟ್ಲೆ ಖರ್ಚು ಮಾಡತ್ತಾರೆ. ಅವರ ಶಿವಾನಂದ ನೀಲಣ್ಣವ್ರಂತ ಮೂಲ ಹುಬ್ಳಿ ಒಳಗೆ ಹುಟ್ಟಿದವರು. ಬೆಳಗಾವ್ದಾಗ ಇವ್ರ ಹೆಚ್ಚ ಕಡಿಮೆ ಇವ್ರ ಉದ್ಯೋಗಗಳ ಅದಾವಂತವು. ಶಿವಮ್ಮ ಎಂಟರ್ಪ್ರೈಸಸ್ ಅಂತೇನೋ ಒಂದು ಸಂಸ್ಥೆ ತೆಗೆದಾರಂತ ಸುದ್ದಿ ಐತೆ ಅದು ನಮಗೆ. ಈ ಶಿವಾನಂದ ನೀಲಣ್ಣವರ ನಾನು ಪರಮಾತ್ಮ, ಪರಮ ಅವತಾರ, ನನ್ನ ಕಣ್ಣಿಟ್ಟು ನೋಡ್ರಿ ಅವ್ರು ಸುಟ್ಟು ಭಸ್ಮ ಆಗ್ತಾರು. ಕಲಿಯುಗೆ ಅಂತ್ಯ ಮಾಡಕ್ ಬಂದೇನು. 2030 ಒಂದು ರಾಮರಾಜ್ಯ ಕಟ್ತೇನೆ ನಾನು, ಒಳ್ಳೆ ಸಮಾಜ ಕಟ್ತೇನು, ಎಲ್ಲರಿಗೂ ನಾನು ಬಡವರನ್ನ ಶ್ರೀಮಂತರ ಮಾಡ್ತೇನು. ಅವರ ಕೆಲವೊಂದು ಭಾಷಣಗಳನ್ನದು ಕೇಳಿದ್ರೆ ಒಂದು ಏನಪ್ಪ ಇವ್ ಭೂಮಿಗೆ ಬಂದ ಭಗವಂತ ಅಂತ ಅನ್ನುವಂಗ ಅವ್ರು ಮಾತಾಡ್ತಿರ್ತಾರೆ. ಅವ್ರ ಕಡೂರಾಗ ಒಂದು ಕಾರ್ಯಕ್ರಮ ಮಾಡಿ 70-80 ಲಕ್ಷ ಮಂದಿ ಒಂದು 70-80,000 ಜನ ಆ ಒಂದು ಕಾರ್ಯಕ್ರಮದಾಗ ಮಾತಾಡಿದ್ನ ಅರ್ಧೋಟ್ಕನ್ನ ಬಿಡಿಸ್ತಾರೆ. ಈ ಶಿವಾನಂದ ನೀಲಣ್ಣ ಅವ್ರು ಬೆಳಗಾವ್ದಾಗೂ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಒಂದು ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ದಾಗ ಸಿನಿಮಾ ನಟಿಯರ ಹಾಡುಗಾರನ ತಂದು ನಡೆಸ್ತಾರೆ. ಒಟ್ಟಾರೆ ನಾ ಶಿವನ್ ರೂಪ ಅಂತ ಹೇಳ್ತಾರೆ. ಬಡವರನ್ನ ಉಳ್ಸಾಕ್ ಬಂದೇನೆ ನಾನು, ಭಾಳ ಕಷ್ಟಪಟ್ಟು ಬಂದೇನೆ. ನನ್ನ ಅಂತ್ಯಕ್ಕೆ 1000 ಕೋಟಿ ರೂಪಾಯಿ ಐತಿ. ಒಟ್ಟಾರೆ ನಾನು ಮುಖ್ಯಮಂತ್ರಿನ ಬದಲು ಮಾಡ್ತೇನೆ, ಪ್ರಧಾನಮಂತ್ರಿನ ಬದಲು ಮಾಡ್ತೇನೆ. ನಾನು ಶಿವನ ರೂಪ, ಶಿವನ ಅವತಾರ ಅಂತ ಹೇಳ್ತಾರೆ. ಆದ್ರೆ ಈ ಶಿವಾನಂದ ನೀಲಣ್ಣವ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಜಿಲ್ಲಾದಾಗ ಭಾಳ ಚರ್ಚೆ ಆಗತೈತಿದೆ. ಇವ್ರ ಒಂದು ಕಾರ್ಯಕ್ರಮಕ್ಕೆ ಅನೇಕ ಜನ ಈ ಒಂದು ರಾಜ್ಯ ಸರ್ಕಾರಿ ಮೇಲ್ಮಟ್ಟದ ಅಧಿಕಾರಿಗಳು ಹೊಂಟಾರಂತ ಇವ್ರ ಕಾರ್ಯಕ್ರಮಗಳಿಗೆ. ಅವ್ರು ಕೂಡ ಸಂಪರ್ಕ ಐತಂತಾರ. ಆದ್ರೆ ಇವ್ರ ಸೋರ್ಸ್ ಏನ, ಇಷ್ಟೆಲ್ಲ ಖರ್ಚು ಮಾಡಕ್ಕ ಶಿವಾನಂದ ನೀಲಣ್ಣವರ ಇನ್ಕಮ್ ಏನ, ಯಾವ ಉದ್ಯೋಗ ಮಾಡ್ತಾರೆ ಇವ್ರ? ಈಗ ಇದೇ ತಿಂಗಳದೊಳಗ ಬೆಳಗಾವಿ ಒಳಗೆ 20,000 ಮಂದಿನ ಕರ್ಕೊಂಡು ಬೆಳಗಾವಿ ಸ್ವಚ್ಛ ಮಾಡ್ತೇನೆ ಅಂತೇಳಿ ಅದು ಒಂದು ಸುದ್ದಿ ಕಾರ್ಯಕ್ರಮ ಮಾಡುತ್ತಾರೆ. ಆದ್ರೆ ಒಟ್ಟಾರೆ ಈ ಎಲ್ಲ ಮಾಡಬೇಕಾದ್ರೆ
ಇವ್ರ ಹತ್ತಿರ ಏನೈತಿ ಅಂದ್ರೆ ಇವರ ಹಿನ್ನೆಲೆ ಮುನ್ನೆಲೆ ನಮ್ಮ ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಗೊತ್ತೈತೋ ಇಲ್ಲೋ, ಈ ನಮ್ಮ ಬೆಳಗಾವಿ ಇಂಟ್ ಏನು ಮಾಡತೈತಿ, ಬೆಳಗಾವಿ ರಾಜಕಾರಣಿಗಳು ಏನು ಮಾಡತ್ತಾರೆ, ನಾ ಅವ್ರನ್ನ ಸೋಲಿಸ್ತೇನೆ ಇವ್ರ ಮನೆಗೆ ಹಚ್ಕೊಡ್ತೇನೆ ಅಂತ ನೇರವಾಗಿ ಒಂದು ಬಹಿರಂಗ ಸಭಾದಾಗ ಈ ಶಿವಾನಂದ ನಿಲನ್ ಅವ್ರು ಹೇಳ್ತಾರೆ. ಅವರು ವಿಚಾರಗಳು ಒಳ್ಳೆಯದಾವ, ಆದ್ರೆ ಆ ವಿಚಾರಕ್ಕೆ ಈ ನವನಿ ಒಂದು 224 ಮಂದಿನ ಆರಿಸ್ತಾರಂತಾರೆ, ಮುಖ್ಯಮಂತ್ರಿನ ಬದಲು ಮಾಡ್ತೇನೆ ಅಂತಾರೆ. ಅಷ್ಟು ಸೋರ್ಸ್ ಬದಲು ಮಾಡುವಷ್ಟು ರೊಕ್ಕ ನನ್ನ ಕಡೆ ಐತಂತ ಹೇಳ್ತಾರೆ ಕೆಲವೊಂದು ಕಡೆ ಅವರು. ಆದ್ರೆ ಇಷ್ಟೆಲ್ಲ ಒಂದು ಮಾಡೋತ್ನಾಗ ನಮ್ಮ ಜಿಲ್ಲಾಡಳಿತ ಏನು ಮಾಡತೈತಿ, ಈ ಶಿವಾನಂದ ನಿಲನ್ ಅವ್ರು ಒಳ್ಳೆ ಕೆಲಸ ಮಾಡತ್ತಿದ್ರೆ ಬೆಂಬಲ ಕೊಡೋಣ ಎಲ್ಲರೂ. ಆದ್ರೆ ಇವರೆಲ್ಲ ಮಾತಾಡೋದು ನೋಡಿದ್ರೆ ಯಾಕೋ ಒಂದು ನಮ್ಮನಿ ಒಬ್ಬ ಪತ್ರಕರ್ತಾಗಿ ಎಲ್ಲೋ ನನಗೆ ಸಂಶಯ ಹೊಡ್ಯಾಕೆ ಶುರು ಮಾಡೈತೆ. ಅದಕ್ಕೆ ಈ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ಅವ್ರ ಏನು ಮಾಡತ್ತಾರು, ಒಳ್ಳೆ ಕೆಲಸ ಮಾಡತ್ತಿದ್ರೆ ಒಳ್ಳೇದಂತ ಬರೀರಿ, ಅಥವಾ ಅವ್ರ ಏನಾದರೂ ಸಮಾಜಕ್ಕೆ ದುಃಖ ಆಗುವಂಥ ಕೆಲಸಗಳನ್ನ ಏನಾರ ಮಾಡತ್ತಿದ್ರೆ ನನ್ನ ವೀಕ್ಷಕರ ಇದ್ರ ಬಗ್ಗೆ ನನಗೆ ಮಾಹಿತಿ ನೀಡಬೇಕು. ಕೂಡಲೇ ಈ ಒಂದು ಶಿವಾನಂದ ನಿಲನ್ ಅವ್ರ ಭೂಮಿಗೆ ಬಂದು ಭಗವಂತನ ಅವನು ಶಿವನ್ ರೂಪಿನ ನೋಡಬೇಕಾಗೈತಿ. ಅದು ಗೊತ್ತಿದ್ದವ್ರ ನಮಗೆ ಕಮೆಂಟ್ ಮಾಡಿರಿ ಅಥವಾ ಮಾಹಿತಿ ಕೊಡ್ರಿ. ನಮಸ್ಕಾರ.